ಫ್ರೀಡಂ ಪಾರ್ಕ್ನಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಶೋಷಿತರ ಸ್ವಾಭಿಮಾನದ ಹೋರಾಟ. ಕರ್ನಾಟಕ ರಾಜ್ಯದಲ್ಲಿ ಇದೀಗ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ನೂತನ ಸಚಿವ ಸಂಪುಟ ರಚನೆಯಾಗಿದೆ. ಕಾಂಗ್ರೆಸ್ ಪಕ್ಷದ ಬೆನ್ನೆಲುಬಾಗಿರುವ ಈ ನಾಡಿನ ಶೋಷಿತ ಸಮುದಾಯದ, ಅದರಲ್ಲೂ ದಲಿತ ಸಮುದಾಯದ ರಾಜಕೀಯ ಧುರೀಣರನ್ನ ಕಡೆಗಣಿಸುತ್ತಾ ಬಂದಿರುವುದು ಇತಿಹಾಸದ ಪುಟಗಳಲ್ಲಿ ದಾಖಲೆಯಾಗಿದೆ. ಬಿ ಬಸವಲಿಂಗಪ್ಪ, ಕೆ.ಎಚ್. ನಂಗನಾಥ್, ಬಿ ರಾಚಯ್ಯ, ಎನ್ ರಾಚಯ್ಯ, ಶ್ರೀನಿವಾಸ್ ಪ್ರಸಾದ್, ಟಿ.ಎನ್. ನರಸಿಂಹಮೂರ್ತಿ ಹೀಗೆ ಹತ್ತಾರು ಮುಖಂಡರುಗಳನ್ನ ಹೆಸರಿಸಬಹುದು. ಇದು ಕಾಂಗ್ರೆಸ್ ಪಕ್ಷವು ಎಸಗಿರುವ ನಯವಂಚನೆಗೆ ಸಾಕ್ಷಿ. ಈ ನಯವಂಚನೆಯ ಮುಂದುವರಿಕೆಗೆ ಮತ್ತಷ್ಟು ಸಾಕ್ಷಿ ಅಂದ್ರೆ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ, ಡಾಕ್ಟರ್ ಜಿ ಪರಮೇಶ್ವರ್, ಡಾಕ್ಟರ್ ಎಚ್.ಸಿ. ಮಹದೇವಪ್ಪ, ಕೆ.ಎಚ್. ಮುನಿಯಪ್ಪ ಮುಂತಾದ ಹಿರಿಯರನ್ನ ಮುಖ್ಯಮಂತ್ರಿ ಹುದ್ದೆಗೆ ಪರಿಗಣಿಸದೆ ಮತ್ತೆ ಅನ್ಯಾಯ ಎಸಗುತ್ತಲೇ ಮುನ್ನಡೆಸ್ತಾ ಇರುವಂತದ್ದು. ದಲಿತರು ಕಾಂಗ್ರೆಸ್ ಪಕ್ಷದ ಮತ ಬ್ಯಾಂಕ್ ಅಂತ ಎದೆಯುಬ್ಬಿಸಿ ಹೇಳುವ ನಾಯಕರುಗಳು ದಲಿತರಿಗೆ ಮುಖ್ಯಮಂತ್ರಿ ಪದವಿ ಇರಲಿ, ಸಚಿವ ಸಂಪುಟಕ್ಕೆ ಸೇರಲು ಹರಸಾಹಸ ಮಾಡುವಂತೆ, ದುಂಬಾಲು ಬೀಳುವಂತೆ ಸನ್ನಿವೇಶವನ್ನ ಸೃಷ್ಟಿ ಮಾಡ್ತಿದ್ದಾರೆ. ಈ ಎಲ್ಲಾ ಹುನ್ನಾರಗಳನ್ನ ದಲಿತ ಸಮುದಾಯ ಬಹಳ ಎಚ್ಚರದಿಂದ ಗಮನಿಸ್ತಾ ಇದೆ. ಈ ಹಿಂದೆ ದಲಿತರನ್ನ ಕಡೆಗಣಿಸಿದ್ದಕ್ಕೆ ಅಧಿಕಾರ ಕಳೆದುಕೊಂಡಿದ್ದನ್ನ ನೆನಪಿಸುತ್ತಿದೆ. ದಲಿತ ಸಮುದಾಯದ ಹಿರಿಯ ನಾಯಕರು, ಸಮಶೋಷಿತ ಜನತೆಯ ಆಶಾ ಕಿರಣವಾದ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರನ್ನ ಮೊದಲ ಹಂತದ ಸಚಿವ ಸಂಪುಟ ಈ ನಾಡಿನ ದಲಿತರು ಮತ್ತು ದಲಿತ ಸಮುದಾಯಕ್ಕೆ ಮಾಡಿರುವ ಮಹಾಮೋಸ, ಅನ್ಯಾಯದ ಪರಮಾವಧಿ ಎಂಬುದು ನಮ್ಮ ಕರ್ನಾಟಕ ರಾಜ್ಯ ದಲಿತರು ಮತ್ತು ದಲಿತ ಸಂಘಟನೆಗಳ ಒಕ್ಕೂಟದ ನೇರ ಆರೋಪ ಮತ್ತು ಖಂಡನೀಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ, ಗ್ರಾಮೀಣಾಭಿವೃದ್ಧಿ, ಲೋಕೋಪಯೋಗಿ ಹಾಗೂ ಸಮಾಜ ಕಲ್ಯಾಣ ಸಚಿವರಾಗಿ ಆಯಾ ಇಲಾಖೆಗಳಲ್ಲಿ ಸಮರ್ಥವಾಗಿ, ದಕ್ಷತೆ, ಪ್ರಾಮಾಣಿಕತೆಯಿಂದ ಕಾರ್ಯನಿರ್ವಹಿಸಿರುವ, ರಾಜ್ಯದಲ್ಲಿ ನಡೆದ ಎಲ್ಲಾ ಚುನಾವಣೆಗಳಲ್ಲಿ ಅಹಿಂದ ಸಮುದಾಯದಲ್ಲಿ ಜಾಗೃತಿ ಮೂಡಿಸಿ ರಾಜ್ಯದಾದ್ಯಂತ ಚುನಾವಣಾ ಪ್ರಚಾರ ಕೈಗೊಂಡು ಚುನಾವಣೆ ಉಪಚುನಾವಣೆಗಳಲ್ಲಿ ಪಕ್ಷದ ಗೆಲುವಿಗೆ ಕಾರಣೀಭೂತರಾಗಿರುವ, ಸಂವಿಧಾನದ ಮೌಲ್ಯಗಳನ್ನು ಕಾಪಾಡಲು ಹಗಲಿರುಳು ಶ್ರಮಿಸಿ ಯಶಸ್ವಿಯಾಗಿರುವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರಿಗೆ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರದಲ್ಲಿ ಉತ್ತಮ ಖಾತೆ ನೀಡಿ ಸಚಿವ ಸಂಪುಟಕ್ಕೆ ಸೇರ್ಪಡಿಸಿ ದಲಿತ ಸಮುದಾಯದ ಸಮರ್ಥ ನಾಯಕರಿಗೆ ರಾಜಕೀಯ ಮನ್ನಣೆ ನೀಡುವಂತೆ ಆಗ್ರಹಿಸುತ್ತಿದ್ದೇವೆ. ಮುಂಬರುವ ಎಲ್ಲಾ ಜಿಲ್ಲಾ, ತಾಲೂಕಿನ ಜಿಬಿಎ ಚುನಾವಣೆಗಳಲ್ಲಿ ಪಕ್ಷದ ಗೆಲುವಿಗೆ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರು ಬಹುಮುಖ್ಯ ಎಂಬುದನ್ನ ಈ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಮನವರಿಕೆ ಮಾಡುತ್ತಿದ್ದೇವೆ. ನಮ್ಮ ಬೇಡಿಕೆಯನ್ನ ಕಡೆಗಣಿಸಿದ್ರೆ ರಾಜ್ಯವ್ಯಾಪಿ ಹೋರಾಟದ ಹಾದಿ ಹಿಡಿಯುವುದು ಅನಿವಾರ್ಯ. ಇದು ಮಾತ್ರವಲ್ಲ, ಮುಂಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ದಲಿತ ವಿರೋಧಿ ನೀತಿಗೆ ತಕ್ಕ ಪಾಠವನ್ನ ಕಲಿಸ್ತೇವೆ. ಅದು ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರೇಟರ್ ಬೆಂಗಳೂರು ಪಾಲಿಕೆ ಚುನಾವಣೆಗಳು ಆರಂಭವಾಗಲಿ ಎಂಬ ಎಚ್ಚರಿಕೆಯನ್ನ ನೀಡ್ತಾ ಇದ್ದೇವೆ ಅಂತ ತಿಳಿಸಿದ್ದಾರೆ. ಶ್ರೀ ಜ್ಞಾನ ಪ್ರಕಾಶ ಸ್ವಾಮೀಜಿ, ಎಚ್.ಸಿ. ಸಿದ್ದಲಿಂಗಯ್ಯ, ಪುರುಷೋತ್ತಮ್, ಮಾಜಿ ಮೇಯರ್ ಡಿ.ಜಿ. ಸಾಗರ್, ವಾಣಿ ಶಿವರಾಮ್, ಗುರುಪ್ರಸಾದ್ ಕೆರೆಗೋಡು, ಸಿ.ಎಂ. ಮುನಿಯಪ್ಪ, ಹಿಂದೂಧರ್ ಹೊನ್ನಾಪುರ, ಎನ್. ಮುನಿಸ್ವಾಮಿ, ಮಾವಳ್ಳಿ ಶಂಕರ್, ಡಾಕ್ಟರ್ ಎಂ. ವೆಂಕಟೇಸ್ವಾಮಿ, ಡಿ. ಶಿವಶಂಕರ್, ವಿ. ನಾಗರಾಜ್, ಎನ್. ಮೂರ್ತಿ, ಅಣ್ಣಯ್ಯ, ಜಂಬೂದ್ವೀಪದ ಸಿದ್ರಾಯಿ, ಎಚ್. ಮಾರಪ್ಪ, ಹೆಣ್ಣೂರು ಶ್ರೀನಿವಾಸ್, ಪಿಟಿಸಿಎಲ್ ಮಂಜುನಾಥ್, ಮುನಿ ಆಂಜನಪ್ಪ, ಕಮಲಮ್ಮ, ಡಾಕ್ಟರ್ ದೇವಾನಂದ್, ಜೈಕಾಂತ್, ಚಾಲುಕ್ಯ, ಸಿದ್ದಪ್ಪ, ಜೆ.ಕೆ.ವಿ.ಕೆ, ಶ್ರೀ ರುದ್ರಮುನಿ, ಬಿ. ಶಿವಣ್ಣ, ತುಮಲಾ ರಾಮಣ್ಣ, ರಾಜಗೋಪಾಲ್, ಸೋಮಶೇಖರ್ ಬಣ್ಣದಮನೆ, ಎಸ್. ಶೇಖರಪ್ಪ, ಸೋಮಶೇಖರ್ ತುಮಕೂರು, ಬಾಬು ಪಾಸ್ವಾನ್ ಹಾಗೂ ದಲಿತ ಸಂಘಟನೆಗಳ ಎಲ್ಲಾ ಸಂಸ್ಥೆಗಳ ಕರ್ನಾಟಕದ ಛಲವಾದಿ ಮಹಾಸಭಾದ ಜಿಲ್ಲಾ ಅಧ್ಯಕ್ಷರು, ತಾಲೂಕು ಅಧ್ಯಕ್ಷರು ಹಾಗೂ ರಾಜ್ಯ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಇನ್ನು ಡಾಕ್ಟರ್ ಎಚ್.ಸಿ. ಮಹದೇವಪ್ಪರವರಿಗೆ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿಯವರನ್ನ ಕೊಡಬೇಕು ಅಂತ ಎಚ್.ಡಿ. ಕೋಟೆ ತಾಲೂಕಿನಿಂದ ಪುರಸಭೆ ಸದಸ್ಯರಾದ ಕರಾಟೆ ಪ್ರೇಮ್ ಸಾಗರ್ ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಡಾಕ್ಟರ್ ಎಚ್.ಸಿ. ಮಹದೇವಪ್ಪರವರ ಅಭಿಮಾನಿಗಳು ಚಳುವಳಿಯಲ್ಲಿ ಭಾಗವಹಿಸಿದ್ರು. ಕರ್ನಾಟಕ ಮೈಸೂರು ಜಿಲ್ಲೆ ಎಚ್.ಡಿ. ಕೋಟೆ ತಾಲೂಕಿನವ್ರು ನಾವು ಕೂಡ ಸನ್ಮಾನ್ಯ ಎಚ್.ಸಿ. ಮಹದೇವಪ್ಪ ಅವರು ಹಾಗೂ ಕಾಂಗ್ರೆಸ್ ಪಕ್ಷದಿಂದ ಪ್ರಬಲವಾಗಿ ಇಡೀ ಎಚ್.ಡಿ. ಕೋಟೆ ತಾಲೂಕಾಗಿರ್ಬೋದು ಅಥವಾ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಿಂದ ಎಲ್ಲರೂ ಕೂಡ ಬಂದಿದ್ದೀವಿ. ಇವತ್ತು ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸ್ವತಂತ್ರ ಪೂರ್ವದಿಂದಲೂ ಕೂಡ ಈ ಬಲಗೈ ಸಮುದಾಯ ಬೆಂಬಲಿಸ್ಕೊಂಡು ಬಂದಿದೆ. ಯಾಕೆ ಅಂತ ಹೇಳಿದ್ರೆ, ಒಬ್ಬ ಮನುಷ್ಯನಿಗೆ ಬಲಗೈ ಹೇಗೋ, ಯಾಕಂದ್ರೆ ಒಬ್ಬ ಮನುಷ್ಯ ಬಲಗೈನೇ ಹೆಚ್ಚು ಬಳಸ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳಿಗೂ, ಹಾಗೆ ಈ ಬಲಗೈ ಸಮುದಾಯ ಕಾಂಗ್ರೆಸ್ ಪಕ್ಷಕ್ಕೂ ಅಷ್ಟೇ ಅವಶ್ಯಕತೆ ಮತ್ತೆ ಅಷ್ಟೇ ಕೆಲಸಗಳನ್ನು ಕೂಡ ಈ ಬಲಗೈ ಸಮುದಾಯ ಮಾಡಿದೆ. ಅತಿ ಹೆಚ್ಚು ಇವತ್ತು ಬಲಗೈ ಸಮುದಾಯನೇ ಎಲ್ಲ ಕ್ಷೇತ್ರದಲ್ಲೂ ಕೂಡ ಬೂತ್ ಮಟ್ಟದಲ್ಲೂ ಕೂಡ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ರಾಹುಲ್ ಗಾಂಧಿ ಅವರಿರ್ಬೋದು, ಮಲ್ಲಿಕಾರ್ಜುನ ಖರ್ಗೆ ಅವರು ಇರ್ಬೋದು, ಮತ್ತೆ ಸುರ್ಜಿವಾಲಾ ಅವರಾಗಿರ್ಬೋದು, ಮತ್ತೆ ಸಿದ್ದರಾಮಯ್ಯ ಅವರಾಗಿರ್ಬೋದು, ಮತ್ತೆ ಡಿ.ಕೆ. ಶಿವಕುಮಾರ್ ಆಗಿರ್ಬೋದು, ನಾವು ಸೂಕ್ಷ್ಮವಾಗಿ ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಯಾಕಂದ್ರೆ ಇವತ್ತಿನ ದಿನ ಪ್ರಸ್ತುತ ದಿನಗಳಲ್ಲಿ ಸಂವಿಧಾನದ ಪರ, ಬಡವರ ಪರ, ದೀನ ದಲಿತರ ಪರ, ರೈತರ ಪರ, ಮಹಿಳೆಯರ ಪರ ಈ ಪಂಚಾಯತ್ ಯೋಜನೆಗಳನ್ನ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ.
ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಇವತ್ತಿನ ದಿನಗಳಲ್ಲಿ ಅವಶ್ಯಕತೆ ಇದೆ ಮತ್ತೆ ಒಳ್ಳೆ ಒಂದು ಆಡಳಿತವನ್ನ ಕೊಡುತ್ತೆ ಅಂತೇಳಿ ವಿಶ್ವಾಸ ಇಟ್ಟು ಈ ಬಲಗೈ ಸಮುದಾಯ ಅತಿ ಹೆಚ್ಚು ನಿಮ್ಮನ್ನ ಬೆಂಬಲಿಸ್ಕೊಂಡು ಬಂದಿದೆ. ಹಾಗೆ ಈ ಬಲಗೈ ಸಮುದಾಯದಲ್ಲಿ ಇರ್ತಕ್ಕಂಥ ನಮ್ಮ ಸಂವಿಧಾನದ ಅಭಿಮಾನಿ ಬಲಗೈ ಸಮುದಾಯದ ಗಟ್ಟಿ ಧ್ವನಿ ಶಕ್ತಿ ಅಂತಾನೆ ಹೇಳ್ಬೋದು ಸನ್ಮಾನ್ಯ ಎಚ್ ಸಿ ಮಾದೇವಪ್ಪ ಅವರು. ಯಾಕೆ ಅಂತ ಹೇಳಿದ್ರೆ ಒಳ ಮೀಸಲಾತಿ ವಿಚಾರದಲ್ಲಿ ಯಾರು ತುಳಿತಕ್ಕೊಳಗೆ ಇರತಕ್ಕಂಥ ಸಮುದಾಯಗಳಿದೆ ಇಂಥವೆಲ್ಲಕ್ಕೂ ಕೂಡ ನ್ಯಾಯ ಒದಗಿಸ್ಕೊಟ್ಟಂತ ಒಂದು ಗಟ್ಟಿ ಧ್ವನಿಯಾಗಿರ್ತಕ್ಕಂಥದ್ದು ಸನ್ಮಾನ್ಯ ಎಚ್ ಸಿ ಮಾದೇವಪ್ಪ ಅವರು. ಹಾಗಾಗಿ ಈ ಸಮುದಾಯ ಅವ್ರನ್ನ ಬೆಂಬಲಿಸಿದೆ ಮತ್ತೆ ಅವ್ರನ್ನ ಒಪ್ಕೊಂಡಿದೆ. ಹಾಗಾಗಿ ಎಚ್ ಸಿ ಮಾದೇವಪ್ಪ ಅವರು ಎಲ್ಲಿರ್ತಾರೆಯೋ ಅಲ್ಲಿ ಈ ಬಲಗೈ ಸಮುದಾಯ ಇರುತ್ತೆ. ಒಂದು ವೇಳೆ ಎಚ್ ಸಿ ಮಾದೇವಪ್ಪ ಅವರಿಗೆ ನೀವು ಅನ್ಯಾಯ ಮಾಡಿದ್ದೆ ಆದ್ರೆ ಖಂಡಿತವಾಗ್ಲೂ ಕೂಡ ಬಲಗೈ ಸಮುದಾಯ ನಿಮಗೆ ಮುಂದಿನ ದಿನಗಳಲ್ಲಿ ತಕ್ಕ ಪಾಠವನ್ನ ಕಲಿಸುತ್ತೆ. ಹಾಗಾಗಿ ಬಲಗೈ ಸಮುದಾಯದ ಒಂದು ಕೂಗು ಇವತ್ತು ಇಡೀ ಈ ಒಂದು ಬೆಂಗಳೂರಿನ ಮಟ್ಟದಲ್ಲಿ ಇವತ್ತು ಜನಸಾಗರ ಹರಿದು ಬಂದಿದೆ. ಹಾಗಾಗಿ ತಮ್ಗೆ ಎಚ್ಚರಿಕೆ ಕೊಡ್ತಾ ಇದೀವಿ, ಬಲಗೈ ಸಮುದಾಯದಲ್ಲಿ ಇರ್ತಕ್ಕಂಥ ಎಚ್ ಸಿ ಮಾದೇವಪ್ಪ ಅವರಿಗೆ ನೀವು ಸಮಾಜ ಕಲ್ಯಾಣ ಇಲಾಖೆ ಸಚಿವರನ್ನೇ ಮಾಡಬೇಕು. ಯಾಕಂದ್ರೆ ಇವತ್ತಿನ ದಿನಗಳಲ್ಲಿ ಪ್ರಸ್ತುತ ದಿನಗಳಲ್ಲಿ ಎಲ್ರಿಗೂ ಗೊತ್ತಿರುವಾಗ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅವರ ಅವಶ್ಯಕತೆ ಈ ಸಮುದಾಯಕ್ಕೂ ಇದೆ ಮತ್ತೆ ಈ ರಾಜ್ಯಕ್ಕೂ ಇದೆ ಮತ್ತೆ ಈ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಇದೆ. ಹಾಗಾಗಿ ಇದನ್ನ ಸೂಕ್ಷ್ಮವಾಗಿ ಗಮನಿಸಿ ಈ ಬಲಗೈ ಸಮುದಾಯವನ್ನ ಒಂದೊಳ್ಳೆ ನ್ಯಾಯ ಕೊಡಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲಾ ಜನರು ಕೂಡ ಹೇಳ್ತಾ ಇದೀವಿ. ಇವತ್ತು ಬಂದಿರತಕ್ಕಂಥವ್ರು ಒಂದೊಂದು ಬೂತ್ ಅಲ್ಲಿ ತಕ್ಕ ಮಟ್ಟಕ್ಕೆ ಬಂದಿದ್ದಾರೆ. ಆದ್ರೆ ವೋಟರ್ಸ್ ಇದಾರಲ್ಲ ಇವತ್ತು ಎಲ್ಲ ಬೂತ್ ಮಟ್ಟದಲ್ಲೂ ಕೂಡ ಬೂತ್ ನ ತುಂಬ್ತಾ ಇರ್ತಕ್ಕಂಥದ್ದು ಈ ಬಲಗೈ ಸಮುದಾಯ. ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ನೆಗ್ಲೆಕ್ಟ್ ಮಾಡ್ತಕ್ಕಂಥದ್ದು ಬೇಡ. ನೀವೇನಾದ್ರೂ ಮೈ ಮರ್ತಂತ ಸಂದರ್ಭದಲ್ಲಿ ನಿಮ್ಮ ಬೂತ್ಗಳು ಖಾಲಿ ಬೂತ್ಗಳಾಗ್ತವೆ. ಮುಂದಿನ ದಿನಗಳಲ್ಲಿ ಇವತ್ತು ಕುರ್ಚಿಗೆ ಕಿತ್ತಾಟ ಆಡ್ತಾ ಇರ್ತಕ್ಕಂಥ ನಿಮ್ಮ ಕುರ್ಚಿನೇ ಭದ್ರ ಇರಲ್ಲ ಅಂತ ಹೇಳ್ತಾ ನಾನು ಇವತ್ತು ನಿಮಗೆ ಎಚ್ಚರಿಕೆ ಕೊಡ್ತಾ ಇದೀವಿ. ದಯಮಾಡಿ ಎಚ್ ಸಿ ಮಾದೇವಪ್ಪ ಅವ್ರನ್ನ ನೀವು ಯಾವುದೇ ತರಕ್ಕೂ ಕೂಡ ನೀವು ಕಮ್ಮಿಯಾಗಿ ಕಾಣದ್ ಬೇಡ. ಅವ್ರನ್ನ ಅವ್ರ ದೊಡ್ಡ ಶಕ್ತಿ ಇದೆ, ಅವ್ರದೇ ಅಂತ ಒಂದು ಸಾಮರ್ಥ್ಯ ಇದೆ. ಇವತ್ತು ಅವರ ಒಂದು ಅಭಿಪ್ರಾಯ ಇವತ್ತು ಅವ್ರಿಗೆ ತುಂಬಾ ನೋವಾಗಿದೆ. ಹಾಗಾಗಿ ಆ ನೋವು ಬಲಗೈ ಸಮುದಾಯಕ್ಕೆ ಕಾಡ್ತಾ ಇದೆ. ಹಾಗಾಗಿ ಇವತ್ತು ಬಲಗೈ ಸಮುದಾಯ ಹೆಚ್ಚಿನ ಮಟ್ಟದಲ್ಲಿ ಇವತ್ತು ಬೆಂಗಳೂರಿಗೆ ಬಂದಿದ್ದೀವಿ. ಫ್ರೀಡಂ ಪಾರ್ಕ್ ಅಲ್ಲಿ ನಡೆರ್ತಕ್ಕಂಥ ಒಂದು ಹೋರಾಟ ಚಳವಳಿಯಲ್ಲಿ ನಾವೆಲ್ಲರೂ ಕೂಡ ಭಾಗವಾಗಿದ್ದೀವಿ. ಒಂದು ವೇಳೆ ನ್ಯಾಯ ಸಿಕ್ಲಿಲ್ಲ ಅಂದ್ರೆ ಈ ಹೋರಾಟ ನಿರಂತರವಾಗಿರುತ್ತೆ ಮತ್ತೆ ಯಾವ ರೂಪದಲ್ಲಿ ಇರುತ್ತೆ ಅಂತಕ್ಕಂಥದ್ದನ್ನ ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ನೋಡ್ಬೇಕಾಗಿದೆ. ಹಾಗಂತ ಹೇಳ್ತಾ ನಾವು ಕರ್ನಾಟಕ ಮೈಸೂರು ಜಿಲ್ಲೆ ಎಚ್ ಡಿ ಕೋಟೆ ತಾಲೂಕಿನ ಎಲ್ಲಾ ಜನರ ಪರವಾಗಿ ನಾನು ತಮ್ಮಲ್ಲಿ ಮನವಿ ಮಾಡ್ಕೊತೀನಿ ಸರ್. ನಮಸ್ಕಾರ.